ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ್. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ಯಾಸಾ ಪದ್ಮಾಸನಸ್ಥ ವಿಪುಲಕಟಿತಟೇ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಸ್ತನಭರನಮಿತಾ ಶುಭ್ರವಸ್ತೋತ್ತರೇಯಾಯ್ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈಃ ಮಣಿಗಣಖಚಿತೆ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ಥ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ. ಶ್ರೀ ಮಹಾಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದು ಶುಕ್ರವಾರ, ತಾರೀಕು 24/4/2026 ಇಸ್ವಿ. ಇಂದಿನ ದಿವಸದ ಪಂಚಾಂಗ, ಇಂದಿನ ದಿವಸದ ವಿಶೇಷತೆ ಏನೇನಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಾಗಿರತಕ್ಕಂತಹದ್ದು. ವಾರ ಶುಕ್ರವಾರ. ಈ ದಿವಸದ ನಕ್ಷತ್ರ ಪುಷ್ಯಮಿ ನಕ್ಷತ್ರ. ಈ ದಿವಸದ ಯೋಗವನ್ನು ನೋಡುವಾಗ ಧೃತಿ ನಾಮ ಯೋಗ, ಉಪರಿ ಶೂಲ ನಾಮ ಯೋಗ ಇದೆ. ಭದ್ರಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಅನಧ್ಯಯನ ಅಷ್ಟಮಿ ತಿಥಿ ಎಂದು ಅಂದಾಗ ನಾನು ಹಿಂದೆಲ್ಲ ಹೇಳ್ತಾ ಇದ್ದದ್ದು ನೀವು ಕೇಳಿರಬಹುದು. ಅಷ್ಟಮ್ಯಾಂಚ ಗುರೋರ್ಹಂತಿ ಶಿಷ್ಯಂ ಹಂತಿ ಚತುರ್ದಶಿ ಪೌರ್ಣಮಾಸ್ಯಾಂ ಉಭಯೋರ್ಹಂತಿ ಪ್ರತಿಪತ್ ಪಾಠನಾಶನಂ ಹೇಳುವಂತಹ ಆಧಾರದಂತೆ ಅಷ್ಟಮಿ ತಿಥಿಯಂದು ವೇದ ಪಾಠಾದಿಗಳನ್ನ ಮಾಡುವಂತಿಲ್ಲ, ಅಥವಾ ವೇದ ಪಾಠಶಾಲೆಗೆ ಹೋಗಿ ವೇದವನ್ನು ಕಲಿಯುವಂತಿಲ್ಲ, ಅಥವಾ ಗುರುಗಳಾದವರು ವೇದವನ್ನು ಕಲಿಸುವಂತಿಲ್ಲ. ಆದ್ದರಿಂದ ಇವತ್ತಿನ ದಿವಸ ಅನಧ್ಯಯನ, ಇವತ್ತು ರಜೆ ಇದೆ, ವೇದ ಪಾಠಗಳಿಗೆ ಪಾಠಶಾಲೆಗಳಿಗೆ ರಜೆ ಇದೆ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಹೇಗಿದೆ? ಮೇಷರಾಶಿಯಲ್ಲಿ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ. ವೃಷಭ ರಾಶಿಯಲ್ಲಿ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ, ಮಾಂದ್ಯಯುತನಾಗಿದ್ದಾನೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಚಂದ್ರ, ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 5 ರಾಶಿಗಳಲ್ಲೂ ಸಹಿತವಾಗಿ ಯಾವುದೇ ಗ್ರಹಗಳಿಲ್ಲ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಬುಧನಿದ್ದಾನೆ, ಕುಜನಿದ್ದಾನೆ, ಶನಿ ಇದ್ದಾರೆ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರತಕ್ಕಂತಹದ್ದು. ಈ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಇವತ್ತಿನ ದಿವಸ ಏನೇನು ಫಲಗಳು ನಡೆಯುವಂತಹ ಸಾಧ್ಯತೆ ಇದೆ. ಮೇಷಾದಿ 12 ರಾಶಿಯವರಿಗೆ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ರಾಜಯೋಗ ಸಾಧ್ಯತೆ ಇದೆಯಾ? 7.5 ನಡೀತಾ ಇದೆ. ರಾಜಯೋಗ ಬರ್ಲಿಕ್ಕೆ ಸಾಧ್ಯತೆ ಇದೆಯಾ? 7.5 ಇದ್ರೂ ಸಹಿತವಾಗಿ ರಾಜಯೋಗದ ಫಲವನ್ನು ಅನುಭವಿಸುವಂತಹ ಒಂದು ಯೋಗ. ಕಾರಣ ಪಂಚಮಾಧಿಪತಿ ಅಂತಹ ರವಿ ನಿಮ್ಮ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಪಿತೃಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ತಂದೆಯಿಂದ ಬರಬೇಕಂತಹ ಆಸ್ತಿ ಪಾಸ್ತಿಗಳನ್ನ ಪಡೆದುಕೊಳ್ಳುವಂತಹ ಒಂದು ಸುಯೋಗದ ಕಾಲ, ಒಳ್ಳೆಯ ಅಭಿವೃದ್ಧಿಯ ಕಾಲ ಹೌದಾಗಿರತಕ್ಕಂತಹದ್ದು ಇವತ್ತಿನ ದಿವಸ. ಧನ ಸಮೃದ್ಧಿ ಆಗ್ತದೆ. ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ. ಧನಧಾನ್ಯ ಸಮನ್ವಿತಃ. ಧನಾಧಿಪತಿ ಧನಸ್ಥಾನದಲ್ಲಿದ್ದಾಗ ಧನಧಾನ್ಯ ಸಮನ್ವಿತಃ, ಮನುಷ್ಯನು ಧನಧಾನ್ಯ ಸಮೃದ್ಧಿ ಆಗ್ತಾನೆ. ಕುಟುಂಬದಲ್ಲಿ ಕುಟುಂಬದ ಹಿರಿಮೆಯನ್ನ ಎತ್ತು ಹಿಡಿಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದವರೆಲ್ಲರೂ ಒಟ್ಟು ಸೇರುವಂತಹ ಸಾಧ್ಯತೆ, ಅಥವಾ ಕುಟುಂಬದಲ್ಲಿ ಯಾವುದಾದ್ರೂ ಮಂಗಲ ಕಾರ್ಯಗಳು, ಇದು ಇವತ್ತಿನ ದಿವಸ ನಡೆಯುವಂತಹ ಒಂದು ವಿಶೇಷತೆ. ಹೀಗಿರುವಾಗ ಅಷ್ಟಮಿ ತಿಥಿ ಇದೆ, ಮಂಗಲ ಕಾರ್ಯವನ್ನು ಮಾಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು. ಅಷ್ಟಮಿ ತಿಥಿಯಲ್ಲಿ ಕೆಲವು ಪ್ರಾಂತ್ಯದಲ್ಲಿ ಮಾಡುವಂತಹ ಪದ್ಧತಿ ಇದೆ, ಕೆಲವು ಪ್ರಾಂತ್ಯದಲ್ಲಿ ಇಲ್ಲ. ಒಟ್ಟಾರೆ ಇವತ್ತಿನ ದಿವಸ ಕೆಲವರು ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ. ಕೆಲವರಂತೂ ಚಂಡಿಕಾ ಆರಾಧನೆಯನ್ನು ಇವತ್ತಿನ ದಿವಸ ಮಾಡ್ತಾರೆ. ಶುಕ್ರವಾರವೂ ಆಗಿದೆ, ಅಷ್ಟಮಿ ತಿಥಿ ಬಂದ್ಬಿಟ್ಟಿದೆ, ದೇವಿಯ ದಿವಸ ಮಾಡ್ಕೊಳ್ಬೇಕು. ಪರಿಹಾರಕ್ಕೆ ದುರ್ಗಾ ಪಾರಾಯಣ, ಚಂಡಿಕಾ ಪಾರಾಯಣ ಮಾಡ್ಕೊಳ್ಳಿ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನ ಧಾರಣೆ ಮಾಡಿ ಚಂಡಿಕಾ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರೆಗೂ ಸಹಿತವಾಗಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಲಕ್ಷ್ಮೀ ಯೋಗ, ಒಳ್ಳೆಯ ಫಲ ಇದೆ ಇವತ್ತಿನ ದಿವಸ. ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾನೆ, ಒಳ್ಳೆಯ ಧನ ಸಮೃದ್ಧಿ. ನಿಮ್ಮ ರಾಶಿಯಾಧಿಪತಿ ಸ್ವಕ್ಷೇತ್ರದಲ್ಲಿದ್ದಾನೆ. ಸ್ವಕ್ಷೇತ್ರದಲ್ಲಿದ್ದಾಗ ಭೂಷಣ, ಶರೀರಕ್ಕೆ ಬೇಕಾಗಿರ್ತಕ್ಕಂತಹ ಭೂಷಣ, ಅಂಬರ ಅರ್ಥಾತ್ ಬಟ್ಟೆ ಅವೆಲ್ಲವೂ ಸಹಿತವಾಗಿ ಲಭ್ಯವಾಗ್ತದೆ. ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತಹ ಯೋಗ, ಸುವರ್ಣ ರಜತಾದಿಗಳು ಲಭ್ಯವಾಗುವಂತಹ ಸಾಧ್ಯತೆಗಳು, ಕೌಟುಂಬಿಕ ಹಿನ್ನೆಲೆಯಲ್ಲಿರತಕ್ಕಂತಹ ಎಷ್ಟೋ ಕೆಲಸ ಕಾರ್ಯಗಳು ಇವತ್ತಿನ ದಿವಸ ಆಗುವಂತಹ ಸಂದರ್ಭ, ಮನಸ್ಸಿಗೆ ಒಂದು ರೀತಿಯಂತಹ ಸಮಾಧಾನವನ್ನು ಕೊಡುವಂತಹದ್ದು. ಮನೆಯಲ್ಲಿ ಶಾಂತಿ ನೆಲೆಸ್ತದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಮಾಂದಿ ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ. ಸಾಧ್ಯವಾದರೆ ಭಗವದ್ಗೀತಾ ಪುಸ್ತಕವನ್ನು ದಾನ ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿನ ನೆಮ್ಮದಿಗೆ, ಮನಸ್ಸಿನ ಉಲ್ಲಾಸಕ್ಕೆ ಅನ್ನಪೂರ್ಣೇಶ್ವರಿಯ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ. ಬಿಳಿ ಬಣ್ಣದ ವಸ್ತ್ರವನ್ನು ಉಪಯೋಗಿಸಿಕೊಳ್ಳಿ. 6 ನಿಮ್ಮ ಸಂಖ್ಯೆ, ಕ್ಷೇಮವಾಗ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮಗೂ ಸಹಿತವಾಗಿ ಲಕ್ಷ್ಮೀ ಯೋಗ.
ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಕೇಂದ್ರಾಧಿಪತಿಯಂತಹ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ ಅಂದಾಗ ಒಳ್ಳೆಯ ಶುಭದ ಫಲ. ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ, ಧನ ಸಮೃದ್ಧಿಯಾಗುವಂತಹ ಒಂದು ಸುಯೋಗದ ಕ್ಷಣಗಳು. ಲಾಭಸ್ಥಾನದಲ್ಲಿ ರವಿಯು ಉಚ್ಚನಾಗಿದ್ದರಿಂದ ಒಳ್ಳೆಯ ಲಾಭವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ರಾಜಕಾರಣಿಗಳಿಗೆ ಲಾಭ, ರಾಜಕೀಯದಲ್ಲಿ ಇರತಕ್ಕಂಥವರಿಗೆ ಲಾಭ, MLA ಗಳಿಗೆ ಅಥವಾ MP ಗಳಿಗೆ ಲಾಭ, ಒಳ್ಳೆಯ ಲಾಭವನ್ನು ಕಾಣುವಂತಹ ಸುಯೋಗ ಇರತಕ್ಕಂತಹದ್ದು. ಸರ್ಕಾರದಲ್ಲಿ ಇರತಕ್ಕಂಥವರಿಗೆ ದೋಷಗಳು ಸಾಕಷ್ಟಿದೆ. ಉಳಿದವರಿಗೆ ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಭಾಗ್ಯಸ್ಥಾನದಲ್ಲಿ ರಾಹು ಇದ್ದು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದರಿಂದ ರಾಹು ಶಾಂತಿಯನ್ನ ಮಾಡಿಸಿಕೊಳ್ಳಬೇಕು, ಅಥವಾ ಕಾಳಹಸ್ತಿಯಲ್ಲಿ ರಾಹು ಕೇತು ಪೂಜೆಯನ್ನ ಮಾಡಿಸಿಕೊಳ್ಳಬೇಕು, ಅಥವಾ ಒಮ್ಮೆ ಆಗದೆ ಹೋದಂತಹ ಪಕ್ಷದಲ್ಲಿ ಉದ್ದಿನ ಕಾಳು ಹುರುಳಿ ಕಾಳನ್ನು ದಾನ ಮಾಡಿಕೊಳ್ಳಬೇಕು. ಮನೆ ಸಮೀಪದಲ್ಲಿರ್ತಕ್ಕಂತಹ ನವಗ್ರಹಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಮಿಥುನ ರಾಶಿಯವರ ಸಂಕಷ್ಟಗಳು ದೂರ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮಗೂ ಸಹಿತವಾಗಿ ಲಕ್ಷ್ಮೀ ಯೋಗ. ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಸ್ವಕ್ಷೇತ್ರದ ಚಂದ್ರ ಆಹ್ಲಾದತೆಯನ್ನು ಉಂಟು ಮಾಡ್ತಾನೆ, ಮನಸ್ಸಂತೋಷವನ್ನು ಕೊಡ್ತಾನೆ. ಸಮಾಧಾನಕರವಾದಂತಹ ಮಾತುಗಳು ಇವತ್ತಿನ ದಿವಸ ಕೇಳಿ ಬರ್ತದೆ. ಮನೆಯಲ್ಲಿ ಶಾಂತಿ ನೆಲೆಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕರ್ಮ ರಾಶಿಯಲ್ಲಿ ಧನಾಧಿಪತಿ ಉಚ್ಚನಾಗಿದ್ದರಿಂದ ನೀವು ಮಾಡುವಂತಹ ಉದ್ಯೋಗ ವ್ಯವಹಾರಗಳಿಗೆ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಸಾಕಷ್ಟು. ಒಟ್ಟಾರೆ ನೆಮ್ಮದಿಯನ್ನು ಕೊಡುವಂತಹ ಒಂದು ಸುಯೋಗದ ಕ್ಷಣಗಳು ಕರ್ಕಾಟಕ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಚಂಡಿಕಾ ಪಾರಾಯಣ, ದುರ್ಗಾ ಶಾಂತಿ ಅಥವಾ ದೀಪ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದ ರಾಹು, ಅಷ್ಟಮದ ಶನಿ, ನಿಮಗೆ ಗ್ರಹಚಾರ ಇನ್ನೂ ಕಳೆದಿಲ್ಲ. 8ನೇ ಮನೆಯಲ್ಲಿ ರಾಹು ಇದ್ದಾಗ ಸ್ವಲ್ಪ ಮಟ್ಟಿಗೆ ಓಡಾಟದಲ್ಲಿ ತೊಂದರೆ ಉಂಟಾಗ್ತದೆ. ಎಲ್ಲರೂ ಬಿದ್ದು ಕಾಲು ಉಳಿಸ್ಕೊಳ್ತೀರಿ, ಕಾಲಿಗೆ ಏನಾದ್ರೂ ಏಟು ಮಾಡ್ಕೊಳ್ತೀರಿ, ಅಥವಾ ಕಾಲಿಗೆ ಏನಾದ್ರೂ ಗಾಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 8ನೇ ಮನೆಯಲ್ಲಿ ಶನಿ ಮಹಾತ್ಮ, ಅಸ್ಥಿ ಬ್ರೇಕ್, ಅದರಿಂದ ತುಂಬಾ ಜಾಗೃತಿಯಾಗಿರ್ಬೇಕು ಸಿಂಹರಾಶಿಯವರು. ಹಾಗಂತ ನಿಮಗೆ ಇವತ್ತು ಲಾಭ ಇಲ್ವಾ? ಲಾಭದಲ್ಲೇ ಗುರು ಇದ್ದಾನೆ, ಕರ್ಮದಲ್ಲಿ ಶುಕ್ರ ಇದ್ದಾನೆ, ನಿಮಗೂ ಲಕ್ಷ್ಮಿ ಯೋಗ ಇದೆ ಅಲ್ವೇ? ಒಳ್ಳೆಯ ಲಾಭವನ್ನು ಕಾಣುವಂತಹ ಒಂದು ಸುಯೋಗ. ಬರಬೇಕಾದಂತಹ ಹಣದಲ್ಲಿ ಅಲ್ಪ ಸ್ವಲ್ಪ ಬರುವಂತಹ ಸಾಧ್ಯತೆ. ಒಟ್ಟಾರೆ ಲಕ್ಷ್ಮಿ ಕೈಯಲ್ಲಿ ಓಡಾಡ್ತಾ ಇರ್ತಾಳೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಇಂದಿನ ಕಷ್ಟ ಎಲ್ಲ ಪರಿಹಾರವಾಗುವಂತಹ ಲಕ್ಷಣ. 1 ನಿಮ್ಮ ಸಂಖ್ಯೆ, ಕೆಂಬಣ್ಣದ ವಸ್ತ್ರಗಳು, ಶಿವನ ಅನುಗ್ರಹ, ಲಕ್ಷ್ಮೀ ದೇವಿಯ ಅನುಗ್ರಹ, ನಿಮ್ಮ ಕಷ್ಟ ನಿವಾರಣೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಕುಜ, ಬುಧ, ಶನಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾನುಕೂಲತೆ, ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸ, ದೇಹದಲ್ಲಿ ನಡುಕ, ಜ್ವರಬಾಧೆಗಳು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಸುಖಾಧಿಪತಿಯಾಗಿರ್ತಕ್ಕಂತಹ ಗುರು ಕರ್ಮದಲ್ಲಿರುವುದರಿಂದ ಉದ್ಯೋಗಿಗಳಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ನಿಮ್ಮ ರಾಶಿಗೆ ಭಾಗ್ಯಸ್ಥಾನದಲ್ಲಿ ಧನಾಧಿಪತಿ ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ನಿಮಗೂ ಚಿಂತೆ ಇಲ್ಲ, ನಿಮಗೂ ಲಕ್ಷ್ಮಿ ಯೋಗವೇ. ಲಕ್ಷ್ಮಿ ಬರ್ತಾಳೆ. ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ನಿಮ್ಮ ಸಂಖ್ಯೆ 5, ಹಸಿರು ಬಣ್ಣ, ಉತ್ತರ ದಿಕ್ಕು, ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರ್ತದೆ. ಬೇಕಾದಾಗ ಬಳಸಿಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲದ ಲಕ್ಷಣದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ. ತುಂಬಾ ಒಳ್ಳೆಯ ಯೋಗ. ಸಪ್ತಮದಲ್ಲಿ ರವಿ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ, ಉಚ್ಚನಾಗಿದ್ದಾನೆ. ದಾಂಪತ್ಯ ಸುಖಕ್ಕೆ ಕೊರತೆ ಇಲ್ಲ. ವೈವಾಹಿಕ ಜೀವನಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳಿದ್ದರೂ ಸಹಿತವಾಗಿ ಮುನ್ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯವಹಾರದಲ್ಲಿ ಕೆಲವರಿಗೆ ಮಾತ್ರ ತೊಡಕುಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗುರುವಿನ ದೃಷ್ಟಿ ಇದ್ದದ್ದರಿಂದ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಯೋಗ. ಜೊತೆಯಲ್ಲಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ಯೋಗ, ಗುರುವಿನ ಸಾನ್ನಿಧ್ಯಕ್ಕೆ ಹೋಗುವಂತಹ ಒಂದು ಯೋಗ ಇವತ್ತಿನ ದಿವಸ ಉಂಟಾಗ್ತದೆ. ಲಾಭಾಧಿಪತಿಯಾಗಿರ್ತಕ್ಕಂತಹ ರವಿಯ ದೃಷ್ಟಿ ಇದ್ದದ್ದರಿಂದ ಒಳ್ಳೆಯ ಲಾಭವನ್ನು ಕಾಣುವಂತಹ ಒಂದು ಸುಯೋಗ ಇರತಕ್ಕಂತಹದ್ದು ಇವತ್ತಿನ ದಿವಸ ಸರ್ಕಾರಿ ಉದ್ಯೋಗಿಗಳಿಗೆ, ಅದರಲ್ಲೂ ಸಹಿತವಾಗಿ ಕಂಪನಿ ಇತ್ಯಾದಿಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೂ ಸಹಿತವಾಗಿ ಕ್ಷೇಮವಾಗುವಂತಹ ಲಕ್ಷಣಗಳು. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು ನಿಮಗೆ ಆಗಿ ಬರ್ತದೆ. ದೇವಿಯರ ದರ್ಶನವನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶುಕ್ರನಿತ್ತು ನೋಡ್ತಾ ಇದ್ದಾನೆ ಅಂದಾಗ ನಿಮಗೂ ಲಕ್ಷ್ಮೀ ಯೋಗ. ಲಕ್ಷ್ಮೀ ಯೋಗದ ಬಲದಿಂದ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ವ್ಯವಹಾರಿಕವಾಗಿ ಸಾಕಷ್ಟು ನೆಮ್ಮದಿ. ಮನೆಯಲ್ಲಿ ಲಕ್ಷ್ಮೀ ಕಳೆ, ಮನೆಯಲ್ಲಿದ್ದವರಿಗೆಲ್ಲ ಲಕ್ಷ್ಮೀ ಕಳೆ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 7ರ ಶುಕ್ರ, ಕೇಂದ್ರದ ಶುಕ್ರ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಕೊಡ್ತಾನೆ. ನಿಮಗೆ ಬೇಕಾದಂತಹ ಎಲ್ಲ ವಸ್ತುಗಳು ಸಹಿತವಾಗಿ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೌಟುಂಬಿಕವಾಗಿ ಮನೆಯಲ್ಲಿ ಮಂಗಲ ಕಾರ್ಯ ಇತ್ಯಾದಿಗಳು ಜರುಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಪಂಚಮ ಶನಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಸಾಧ್ಯವಾದರೆ ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕ ಅಥವಾ ಶನಿದೇವರಿಗೆ ಎಳನೀರಿನ ಅಭಿಷೇಕ, ಅದರಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಪ್ಪು ಎಳ್ಳನ್ನು ದಾನ ಮಾಡಿಕೊಳ್ಳಿ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲತೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ವೃದ್ಧಿ.
ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿತ್ಯ ನೋಡ್ತಾ ಇದ್ದಾನೆ ಅಂದಾಗ ಭಾವಪುಷ್ಟಿ ಯೋಗವಾಗಿರ್ತಕ್ಕಂಥದ್ದು. ಸುಖಾಧಿಪತಿ ಕೇಂದ್ರದಲ್ಲಿದ್ದಾನೆ. ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ವ್ಯಾಜ್ಯದಲ್ಲಿ ಜಯವನ್ನು ಪಡೆಯುವಂತಹ ಒಂದು ಸುಯೋಗದ ಕ್ಷಣಗಳು, ಜೊತೆಯಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂತಹ ಲಕ್ಷಣಗಳು, ಜೊತೆಯಲ್ಲಿ ಧನಾಧಿಪತಿ ಸುಖ ಸ್ಥಾನದಲ್ಲಿದ್ದರಿಂದ ಹಣಕಾಸು ಇವತ್ತಿನ ದಿವಸ ಚೆನ್ನಾಗಿ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮಗೂ ಲಕ್ಷ್ಮೀ ಯೋಗ. ಆ ಲಕ್ಷ್ಮೀ ಯೋಗದ ಬಲದಿಂದ ಮಾಡುವಂತಹ ಕೆಲಸ ಕಾರ್ಯಕ್ಕೆ ಬಲವನ್ನು ಕೊಡ್ತೀರಿ, ಒತ್ತು ಕೊಡ್ತೀರಿ. ಅದರಿಂದ ನಿಮಗೆ ಅನುಕೂಲತೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ಶೂಲಿನಿ ದುರ್ಗಾ ಜಪ ಹೋಮಾದಿಗಳನ್ನು ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಗುರುವಿನ ಅನುಕೂಲ ಇದೆ, ಗುರುವಿನ ಬಲ ಇದೆ, ಗುರುವಿನ ಬೆಂಬಲವೂ ಇದೆ. ಯೋಚನೆ ಮಾಡಬೇಕಾದ್ದಿಲ್ಲ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಅನುಕೂಲವನ್ನು ತರ್ತದೆ. ರಾಯರ ಸೇವೆಯಿಂದ ಕಷ್ಟ ನಿವಾರಣೆಯಾಗ್ತದೆ. ಲಕ್ಷ್ಮೀ ಕಟಾಕ್ಷವನ್ನು ಪಡ್ಕೊಳ್ಳಿ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಮಕ್ಕಳಿಗೆ ಒಳ್ಳೆಯದು, ಮಕ್ಕಳ ಸಂಪಾದನೆಗೆ ಒಳ್ಳೆಯದು. ಮಕ್ಕಳ ದುಡಿಮೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಒಳ್ಳೆಯದಾಗುವಂತಹ ಯೋಗ, ಅಥವಾ ಮಕ್ಕಳಿಗೆ ದುಡಿಮೆ ಮಾಡುವಂತಹ ಯೋಗ. ಉದ್ಯೋಗ ಸಿಗ್ತದೆ, ನಿಶ್ಚಿಂತೆ ಮನೆಯಲ್ಲಿ ಸಮಾಧಾನ ಉಂಟಾಗ್ತದೆ. ಅವರಿಗೆ ಬೇಕಾದಷ್ಟು ಹಣವನ್ನು ಅವರೇ ಸಂಪಾದಿಸುವಂತಹ ಕಾಲ ಬಂದಾಯಿತು. ದೈವಾನುಕೂಲ ಚೆನ್ನಾಗಿದೆ. ಧನಾಧಿಪತಿ ತೃತೀಯ ಸ್ಥಾನದಲ್ಲಿದ್ದರಿಂದ ವಿಕ್ರಮ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಕಚ್ಚಾಟ ಬಡಿದಾಟ ಇದ್ದೇ ಇರುತ್ತದೆ. ಅದು ಸದ್ಯಕ್ಕೆ ಮುಗಿಯುವ ಲಕ್ಷಣ ಇಲ್ಲ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ರಕ್ಷೆ ಅಥವಾ ಸುಬ್ರಹ್ಮಣ್ಯನ ರಕ್ಷಾ ಕವಚವನ್ನು ಧರಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 8 ಮತ್ತು 4. ಆಕಾಶ ನೀಲಿ ಬಣ್ಣ, ನೀಲ ಬಣ್ಣ ಜೊತೆಯಲ್ಲಿ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಕ್ಷೇಮಾಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮನು ಧನಸ್ಥಾನದಲ್ಲಿದ್ದರಿಂದ ಧನ ಸಮೃದ್ಧಿ ಆಗುವಂತಹದ್ದಿದೆ. ಆರ್ಥಿಕವಾದಂತಹ ನಷ್ಟಗಳೆಲ್ಲವೂ ಸಹಿತವಾಗಿ ಪರಿಪೂರ್ಣವಾಗಿ ನಿಮಗೆ ತುಂಬಿ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸುಖ ಸ್ಥಾನದಲ್ಲಿ ಶುಕ್ರ ಇದ್ದರಿಂದ ಸುಖ ವೃದ್ಧಿ, ಹೊಸ ಬಟ್ಟೆ ಧರಿಸುವಂತಹ ಒಂದು ಸಮಯ, ಹೊಸ ವಸ್ತ್ರ ಖರೀದಿ ಮಾಡುವಂತಹ ಯೋಗ. ಮನೆಗೆ ಬೇಕಾದಂತಹ ಬಟ್ಟೆಗಳನ್ನಾಗಿರ್ಲಿ ಅಥವಾ ಅಲಂಕಾರ ವಸ್ತುಗಳನ್ನಾಗಿರ್ಲಿ ಖರೀದಿಸುವಂತಹ ಒಂದು ಸುಸಮಯವಾಗಿದೆ. ಸಿನಿಮಾ ಕ್ಷೇತ್ರದಲ್ಲಿ ಅರ್ಥಾತ್ ಚಿತ್ರರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆಲ್ಲ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಬಣ್ಣದ ಬದುಕಿನಲ್ಲಿ ಬದುಕುವವರಿಗೆಲ್ಲ ಸಾಕಷ್ಟು ನೆಮ್ಮದಿ ಇದೆ, ಅನುಕೂಲ ಉಂಟಾಗ್ತದೆ, ಅಭಿವೃದ್ಧಿ ಉಂಟಾಗ್ತದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ರಾಹು ಶಾಂತಿ ಮಾಡಿಕೊಳ್ಳಿ. ಜನ್ಮದಲ್ಲೇ ರಾಹು ಇದ್ದಾನೆ, ರಾಹುವಿನ ಉಪದ್ರವ ಇದ್ದೇ ಇರ್ತದೆ. ಅದಕ್ಕೆ ಪರಿಹಾರ ರೂಪವಾಗಿ ರಾಹು ಶಾಂತಿಯನ್ನು ಮಾಡಿಕೊಳ್ಳಿ. ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಬಣ್ಣ ಆಕಾಶ ನೀಲಿ ಅಥವಾ ಹಾಲು ಬಣ್ಣದ ಬಟ್ಟೆಗಳು ಅಥವಾ ನೀಲ ವಸ್ತ್ರ, ಕಪ್ಪು ವಸ್ತ್ರ ಇತ್ಯಾದಿಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 7. ಉತ್ತರ ದಿಕ್ಕು ನಿಮಗಾಗಿ ಇರತಕ್ಕಂತಹದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ, ಕುಜನಿದ್ದಾನೆ. ಬಡದಾಟದಿಂದ ಮನಸ್ತಾಪವು ಹೆಚ್ಚಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾತಿಗೆ ಮಾತು ಬೆಳೀತದೆ. ಮಾತಿನ ಕಾರಕನಂತ ಬುಧ ನಿಮ್ಮ ರಾಶಿಯಲ್ಲಿದ್ದಾನೆ. ಮಾತಿಗೆ ಮಾತು ಬೆಳೀತದೆ. ಜೊತೆಯಲ್ಲಿ ಶಾಪ ಇತ್ಯಾದಿಗಳನ್ನು ಹಾಕಿಕೊಳ್ಳುವಂತಹ ಒಂದು ಸಮಯ. ಒಬ್ಬರ ಮೇಲೆ ಒಬ್ಬರು ಶಾಪ ಹಾಕೊಂಡು ಬಿಡುವುದು ಅಥವಾ ಯಾವುದಾದ್ರೂ ದೇವರ ಮೇಲೆ ಆಣೆ ಭಾಷೆ ಇತ್ಯಾದಿಗಳನ್ನು ಹಾಕಿಕೊಳ್ಳುವುದು, ಇವೆಲ್ಲವೂ ಸಹಿತವಾಗಿ ಅಪಾಯವನ್ನು ತರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಾರಣ ನಿಮ್ಮ ರಾಶಿಯಲ್ಲೇ ಶನಿ ಕುಜರ ಯುತಿ ಇದೆ, ಕಠಿಣ ಯೋಗ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶನಿ ಶಾಂತಿ, ಕುಜ ಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಬುದ್ಧಿವಂತನಾದಂತಹ ಬುಧನ ಪ್ರೀತಿಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ, ರಾಮತಾರಕ ಮಂತ್ರ ಇತ್ಯಾದಿಗಳನ್ನು ಜಪಿಸುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಇವತ್ತಿನ ಕಾಲ ಲಕ್ಷಣದಲ್ಲಿ ಸಾಧ್ಯವಾದಷ್ಟು ರಾಮತಾರಕ ಜಪವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಳದಿ ಬಣ್ಣದ ಬಟ್ಟೆಗಳು, ಕೇಸರಿ ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ, ಶುಭ ಉಂಟಾಗ್ತದೆ. ಮೀನ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ 12 ರಾಶಿಯವರು ಇವತ್ತಿನ ದಿವಸದ ಲಕ್ಷ್ಮೀ ಪ್ರಾಪ್ತಿಗಾಗಿ ನೀವು ಶ್ರೀ ಸೂಕ್ತವನ್ನು ಜಪಿಸುವುದರಿಂದ, ಶ್ರೀ ಮಂತ್ರವನ್ನು ಜಪಿಸುವುದರಿಂದ, ಅಥವಾ ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಈ ಮಂತ್ರವನ್ನ ಜಪಿಸುವುದರಿಂದ ಅಥವಾ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವನ್ನು ಸಹಿತವಾಗಿ ಲಕ್ಷ್ಮೀ ರೂಪದಲ್ಲಿ ಕಾಣುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ದೇವತೆಯಾಗಿ ಲಕ್ಷ್ಮಿ ನಿಲ್ತಾಳೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಲಕ್ಷ್ಮೀ ಪೂಜೆಯನ್ನು ಶುಭವಾಗುತ್ತೆ. ವೀಕ್ಷಕರೇ, ಈಗಾಗಲೇ ನಾನು ತಿಳಿಸ್ತಾ ಇದ್ದೇನೆ, ಜೂನ್ 21ನೇ ತಾರೀಕಿನಂದು ಕಾಡುಗೆರೆಯ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಷಷ್ಠಿ ಪೂರ್ತಿ ಶಾಂತಿ ಹಾಗೂ ಭೀಮರಥ ಶಾಂತಿ, ವಿಜಯರಥ ಶಾಂತಿ ಇತ್ಯಾದಿಗಳನ್ನ ಮಾಡಿಕೊಳ್ಳುವವರಿಗೆ ಒಳ್ಳೆಯ ಅವಕಾಶ ಇದೆ. ಸಮಗ್ರವಾಗಿ ಮೃತ್ಯುಂಜಯನ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಈ ಶಾಂತಿಯನ್ನು ಮಾಡಿಸ್ಕೊಳ್ಳಿ. 60 ವರ್ಷದಿಂದ ಆರಂಭಿಸಿ ಮೇಲ್ಪಟ್ಟವರೆಲ್ಲರಿಗೂ ಅವಕಾಶ ಇರತಕ್ಕಂತಹದ್ದು. ಒಂದು ಕುಟುಂಬದವರಿಗೆ 5 ಜನರಿಗೆ ಅವಕಾಶ ಇರ್ತದೆ. ಸಾಧಾರಣವಾಗಿ ಸುಲಭದ ಮೌಲ್ಯ
ಮೌಲ್ಯದಲ್ಲಿ ಈ ಶಾಂತಿಯನ್ನು ಮಾಡಿಸ್ತಾ ಇದ್ದೇವೆ. ನಿಮಗೇನಾದರೂ ಮಾಡಿಸಬೇಕು ಹೇಳುವಂತಹ ಇಚ್ಛೆ ಇದ್ದಲ್ಲಿ ಕೆಳಗೆ ಬಂದಿರತಕ್ಕಂತಹ ನಂಬರ್ ಅನ್ನು ಬಳಸಿಕೊಳ್ಳಿ. ಆಗ ನಿಮಗೆ ಸರಿಯಾದ ಮಾಹಿತಿ ಸಿಗ್ತದೆ, ಶುಭವಾಗ್ತದೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಾಮೆಂಟ್ ಮಾಡಿ, ಜೊತೆಯಲ್ಲಿ ಕೆಳಗೆ ಬರತಕ್ಕಂತಹ ನಂಬರ್ ಬೇಕಾದರೂ ಉಪಯೋಗಿಸಿಕೊಳ್ಳಿ. ಶುಭವಾಗಲಿ. ಶುಭವಾಸ್ತು.